ಬೀದರ್ನಲ್ಲೂ ಅಷ್ಟೇ ಎಗ್ಗಿಲ್ಲದೆ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ರಾಯಚೂರಿನಲ್ಲಿ ಮಣ್ಣು ಗಣಿಗಾರಿಕೆ, ಬೀದರ್ನಲ್ಲಿ ಕಲ್ಲು ಗಣಿಗಾರಿಕೆ. ಹೇಳೋರಿಲ್ಲ ಕೇಳೋರಿಲ್ಲ ಈ ಅಕ್ರಮಕ್ಕೆ ಅನ್ನೋ ರೀತಿಯಾಗಿ ಹುಮನಾಬಾದ್ ತಾಲೂಕಿನ ಘಾಟಬೋರಾಳ ಗ್ರಾಮದಲ್ಲಾಗಿರುವಂಥ ಅಕ್ರಮ ಇದು. ಎಷ್ಟೋ ಬಾರಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟರೂ ಕೂಡ ಯಾರೂ ಕೇರ್ ಮಾಡ್ತಿಲ್ವಂತೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ, ತಲೆನೇ ಕೆಡಿಸ್ಕೊಂತ ಇಲ್ಲ. ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸೂಟ್ ಕೇಸ್ ಇಸ್ಕೊಂಡು ಸುಮ್ಮನಾಗಿದ್ದಾರೆ ಅಂತ. ಒಂದು ಕಡೆ ರಾಯಚೂರಿನಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೆಯುತ್ತೆ, ಬೀದರ್ನಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತೆ. ಅಧಿಕಾರಿಗಳಿಗೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ. ಜೊತೆಗೆ ಅವರೂ ದುಡ್ಡು ಇಸ್ಕೊಂಡಿದ್ದಾರೆ, ಅವರೂ ಶಾಮೀಲಾಗಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಆಮೇಲೆ ಇದರಿಂದ ಹಲವು ತೊಂದರೆಗಳಾಗ್ತಾ ಇದ್ದಾವೆ. ಈ ಕಲ್ಲು ಗಣಿಗಾರಿಕೆ, ಮರಳು ಗಣಿಗಾರಿಕೆಯಿಂದಾಗಿ ಧೂಳು ನಿರಂತರವಾಗಿ, ಆಮೇಲೆ ಒಂದು ಲೋಡ್ಗೆ ಪರ್ಮಿಷನ್ ತಗೊಂಡು 10 ಲೋಡ್ ಹಾಕ್ತಿದ್ದಾರೆ ಅನ್ನೋದು ಒಂದು ಕಡೆ. ಯಾಕೆ ಹಿಂಗೆ ನಿರ್ಲಕ್ಷ್ಯ, ಯಾಕೆ ನಿರ್ಲಕ್ಷ್ಯ? ಈಗ ಮೇಲ್ನೋಟಕ್ಕೆ ನಿರ್ಲಕ್ಷ್ಯ ಅಂತಂತಂದ್ರೆ ಒಳಗಡೆ ಜನ ಮಾತಾಡ್ಕೊಳ್ಳೋದು ಹಂಗೇನೆ. ಸುಮ್ಮನೆ ಯಾಕೆ ನಿರ್ಲಕ್ಷ್ಯ ತೋರ್ತಾರೆ, ಸೂಟ್ ಕೇಸ್ ಹೋಗಿರುತ್ತೆ ಅದಕ್ಕೆ ಸುಮ್ಮನಿರ್ತಾರೆ ಅಂತ. ಕಣ್ಣಿದ್ದು ಕುರುಡಾಗೋದು ಅಂತಂತಂದರೆ ಇದೇನೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಇದು. ಘಾಟ್ಬೋಳ್ ಗ್ರಾಮದಲ್ಲಿ ಘಾಟ್ಬೋಳ್ ತಾಂಡದಲ್ಲಿ ಗಣಿಗಾರಿಕೆ, ಅನಧಿಕೃತ ಗಣಿಗಾರಿಕೆ ಮಾಡ್ತಾ ಇರೋದು. ಆ ಗಣಿಗಾರಿಕೆಯಿಂದ ಏನಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಗಣಿಗಾರಿಕೆ ನಡೀತಕ್ಕಂಥ ಸ್ಥಳದಲ್ಲಿ ಅಲ್ಲಿಂದ ಒಂದು 100-200 ಮೀಟ್ರದಲ್ಲಿ ಏನಪ್ಪ ಅಂದ್ರೆ ವಾಸಿಸ್ತಕ್ಕಂಥ ಒಂದು ತಾಂಡದ ಜನರಿಗೆ ಏನಪ್ಪ ಅಂತಂದ್ರೆ ಸಮಸ್ಯೆ ಆಗ್ಲತ್ತವ. ಅಲ್ಲೇನಪ್ಪ ಅಂದ್ರೆ ಸಿಡಿಲು ಮತ್ತು ಸಿಡಿಸೋದ್ರಿಂದ ಮತ್ತೇನಪ್ಪ ಅಂದ್ರೆ ಗಣಿಗಾರಿಕೆ ಮಾಡೋದ್ರಿಂದ ಮತ್ತು ಜನರಿಗೆ ಭಾಳ ಹೆಲ್ತಿಗೆ ತೊಂದರೆ ಆಗ್ಲತ್ತದ. ಅಲ್ಲಿಂದ ಮಕ್ಕಳಿಗೆ ಕೂಡ ಹೆಲ್ತ್ ತೊಂದರೆ ಆಗ್ಲತ್ತದ. ಹಾಗಾಗಿ ನಾವು ಭೇಟಿ ಆಗ್ಲಿಕ್ಕೆ ಹಿರಿಯ ವಿಜ್ಞಾನಿಗಳು ಗಣಿಗಾರಿಕೆ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗೆ ಭೇಟಿಯಾಗ್ಲಿಕ್ಕೆ ಮುಂಜಾನೆ 11 ಗಂಟೆಗೆ ಬಂದಿದ್ದೀವಿ. ಇಲ್ಲಿವರೆಗೆ 11ರಿಂದ 3 ಗಂಟೆ ತನಕ ಏನಪ್ಪ ಅಂತಂದ್ರೆ ನಾವು ಅವ್ರಿಗೆ ಕಾದಿದ್ದೀವಿ. ಇಲ್ಲಿವರೆಗೆ ಯಾರೂ ಕಚೇರಿಯಲ್ಲಿ ಇಲ್ಲ. ಈಗೇನಪ್ಪ ಅಂದ್ರೆ ಅವ್ರದ್ದೊಂದು SD ಅವ್ರ ಕಚೇರಿ SD ಆಗಿರ್ತಕ್ಕಂಥವ್ರು ಒಬ್ರು ಏನಪ್ಪ ಅಂದ್ರೆ ಹೀಗೆ ಭೇಟಿಯಾಗಿ ನಮ್ಮ ದೂರನ್ನು ಸ್ವೀಕಾರ ಮಾಡ್ಕೊಂಡು